ಅಣ್ಣ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಂತೆ, ಅವರು ಮಗುಗೆ ತೊಗೊಂಬಂದು ಸಾಕೊಂಡಿದ್ದಾರೆ, ಅವ್ರ ಮನೆಯಲ್ಲಿ ನಿಧಿ ಇದೆ, ಮಗುಗೆ ಬಲಿ ಕೊಡೋಕ್ಕೆ ತೊಗೊಂಬಂದಿದ್ದಾರೆ ಅಂತ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮಗೇನು ಬೇಡ, ಈ ಮನೆ ಬಿಟ್ಕೊಡೋಕೆ ನಾವು ರೆಡಿ ಇದ್ದೀರಿ, ಬಂದು ನಿಧಿ ಅವರೇ ತೊಗೊಂಡೋಗ್ಲಿ, ನಮಗೆ ಮಗು ಕೊಟ್ಟರೆ ಸಾಕು, ನಮಗೇನು ಬೇರೆ ಇದೇ ಇಲ್ಲ, ಅಭ್ಯಂತರ ಇಲ್ಲ ಸರ್. ಅದು ಹುತ್ತ ಇತ್ತು, ನಮ್ದು ಹಳೆ ಮನೆ ಇದ್ದಾಗ ಹುತ್ತ ಇತ್ತು. ಅದು ನಾವು ಈ ಮನೆ ಕಟ್ಟಿ ರೋಡ್ಗಿಂತ 2 ಅಡಿ ಹೈಟಿಗೆ ತೊಗೊಂಡಿದ್ದೀರಿ ನಾವು ಮನೆ. 3 ವರ್ಷ ಆಯ್ತು ಮನೆ ಕಟ್ಟಿ. ಅದು ಅಮಾವಾಸ್ಯೆ ಬಂದರೆ 1 ರಿಂದ 1.5 ಅಡಿ ಹಳ್ಳ ಬಿಡುತ್ತೆ, ಅವಾಗ ನಾವು ಮಣ್ಣು ತೆಗಿತೀರಿ. ಹಿಂಗೆ ಯಾರೋ ಒಬ್ಬರು ಹೇಳಿದ್ರು, ನಿಮ್ಮ ತಂದೆಗೆ ತೊಂದರೆ ಆಗುತ್ತಪ್ಪ ಅಂತ ಹೇಳಿದ್ದಕ್ಕೆ ನಾವು ಅದ್ರ ಪೂಜೆ ಸಂಸ್ಕಾರ ಮಾಡಿ ಅದಕ್ಕೆ ಒಂದು ಇದು ಮಾಡಿದ್ದೀರಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ ಮಗುಗೆ ಬಲಿ ಕೊಟ್ಟು ಅವ್ರ ನಿಧಿ ತಕ್ಕೊಳಕ್ಕೆ ಅಂತ ಹೇಳಿದ್ದಾರೆ. ಯಾರಾದರೂ ಅವ್ರ ಕೆಪಾಸಿಟಿ ಇದ್ದು ಅವ್ರ ನಿಧಿ ತಕ್ಕೊಳ್ಳಿ, ನಮಗೆ ಮಗು ಕೊಡಲಿ ಸಾಕು. ಈ ಮನೆ ನಾನು ಹಂಗೆ ಬಿಟ್ಕೊಡ್ತೀನಿ, ಇವಾಗ ಬರ್ದು ಕೊಡ್ತೀನಿ ಬೇಕಾದರೆ ಸ್ಟೇಷನಲ್ಲೇ. ನಮ್ಗೆ ಮನೆ ಅವಶ್ಯಕತೆನೇ ಇಲ್ಲ, ನಮ್ಗೆ ಮಗು ಕೊಡಲಿ ಸಾಕು. 8 ತಿಂಗಳು ಮಗು ಸರ್. ಅದು ಹುಟ್ಟಿದ್ದು ಹಾಸ್ಪಿಟ್ಲಿಂದನೇ ತಂದಿರೋದು. ಮಗುದು ಎಲ್ಲ ಎವಿಡೆನ್ಸ್ ಇದೆ. ಮಗು ಡೇಟ್ ಆಫ್ ಬರ್ತ್ ಮಾಡ್ಕೊಂಡಿದ್ದೀರಿ, ಮಗುಗೆ ತಿಂಗಳು ಅದು ಏನೇನು ಗೌರ್ಮೆಂಟಿಂದ ಏನು ಬರ್ತಾಯಿದೆ ಅದೆಲ್ಲ ಕೊಡ್ತಾಯಿದ್ದೀರಿ. ಇಂಜೆಕ್ಷನು ಕೊಟ್ಟಿದ್ದಾರೆ ಮಗುಗೆ, ಒಂದು 4-5 ದಿವಸ ಆಯ್ತು ಇಂಜೆಕ್ಷನ್ ಕೊಟ್ಟು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಮಗು ಕರ್ಕೊಂಡು ಹೋಗಿದ್ದಾರೆ ಅವರು. ಬಟ್ ಆ ಸೆಂಟ್ರಲ್ ಏನಾದರೂ ತಂದೆ ತಾಯಿಗೆ ನಮ್ಮ ಮನೆಯವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸುಲಿಬೆಲೆ ಸ್ಟೇಷನಿಂದ ಯಾರು ಕಳಿಸ್ಕೊಟ್ಟಿದ್ದಾರೋ ಅವರೇ ಅದ್ರಿಗೆ ಪರಿಹಾರ ಕೊಡಬೇಕು. ನಮ್ಮ ಅಣ್ಣ ಅವರಿಗೆ 2 ಹೆಣ್ಮಕ್ಳು, ಗಂಡು ಮಗು ಇಲ್ಲ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡಿಸ್ಬಿಟ್ರೆ ಡಾಕ್ಟ್ರ್ ಹೇಳಿದ್ದಕ್ಕೆ. ಗಂಡು ಮಗು ಆಗಿಲ್ಲ. ಅವನು ಒಂದು 5-6 ತಿಂಗಳು ಹತ್ಕೊಂಡು ಓಡಾಡ್ದ. ಇವನು ಗಂಡು ಮಗು ಆಗಿದ್ದಕ್ಕೆ ಓಡಾಡ್ದ. ಅದಕ್ಕೆ ಇವ್ರಿಗೆ ಹೇಳಿ, ನಮ್ಮ ಅಣ್ಣ ಅವ್ರಿಗೆ, ನಮ್ಮಪ್ಪ ಫ್ರೆಂಡಿಗೆ ಹೇಳಿ ಒಂದು ಮಗು ತೊಗೊಂಡ್ರಿ ನಾವು. ಅವ್ರಿಗೆ 2 ಮಕ್ಕಳಾಗಿತ್ತು. ಅವರು ಕೆಲಸ ಮಾಡೋರು, ಕೂಲಿಯವರು ಫ್ಯಾಕ್ಟ್ರಿಯಲ್ಲಿ. ಅವ್ರು ಸಾಕೋಕ್ಕೆ ಯೋಗ್ಯತೆ ಇಲ್ಲ, ಸಾಕ್ಷಿ ಇದೆ. ಅವ್ರಿಗೆ ಸಾಕಾಗಿದ್ದಿರಲಿಲ್ಲ. 2 ಮಕ್ಕಳಿದ್ವು. ಒಂದು ಗಂಡು ಮಗುನ ನಾವು ಕೇಳಿದ್ರೆ ನಮಗೆ ಕೊಟ್ಟರು. ನಮ್ಮ ಪ್ರೀತಿ ವಿಶ್ವಾಸದಿಂದ ನಾವೇನೋ ಕೊಟ್ರಿ, ಅವರು ನಮಗೆ ಪ್ರೀತಿ ವಿಶ್ವಾಸದಿಂದ ಕೊಟ್ಟರು. ಬೇಕಾದರೆ ಎವಿಡೆನ್ಸ್ ಎಲ್ಲ ಇದೆ, ವಿಡಿಯೋ ಇದೆ, ಮಗುದು ಏನೇನು ಸೌಲಭ್ಯ ಇದೆ ಎಲ್ಲ ನಮ್ಮ ಹತ್ರ ಇದೆ. ಅಷ್ಟೇ ಸರ್, ಬೇರೆ ಏನೂ ಇಲ್ಲ. ಇದು ಸೆಂಟ್ರಲ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಕರ್ಕೊಂಡೋಗಿದ್ದಾರೆ ಅವರೇ ಹೊಣೆ. ನನ್ನ ಹೆಸರು ಸೈಯದ್ ಸಲ್ಮಾನ್. ಯಾರೋ ಬೇಕಾಗಿ ಇಲ್ಲಿ ಮನೆ ಹತ್ರ ಗಲಾಟೆ ನಡೆದಿತ್ತು ಸರ್. ಒಬ್ಬನ ಕಳ್ಳ, ಅವನೇ ದೊಡ್ಡ ಕಳ್ಳ ಒಬ್ಬನವನೇ. ಅವನು ನಿಮ್ಗೇನೋ ಒಂದು ಗತಿ ಮಾಡಿಸ್ತೀನಿ, ನಿಮ್ಗೇನೋ ಒಂದು ಗತಿ ಇಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಅವನಿಗೆ ನಮ್ಮ ಮಕ್ಕಳು ಹೊಡಿದಿದ್ರು. ಅದು ಅವನಿಗೆ ಇಲ್ಲಿ ಸಪೋರ್ಟ್ ಜಾಸ್ತಿ ಐತೆ. ಅವನು ಒಂಥರ ಈ ಡನ್ ಇದ್ದಂಗೆ ಇಲ್ಲಿ. ಅವನೇ ಈ ಕೆಲಸ ಮಾಡೋವನೆ ಅಂತ ನನಗೆ ಇಲ್ಲಿ ಹಳೆ ಮನೆ ಇದ್ದಾಗನೂ ಇತ್ತು. ಇದು ಒಂದು ಸೈಡು ಅರ್ಧ ಮನೆ ಅವ್ರು ಮಾರಿಬಿಟ್ರಿ, ಅರ್ಧ ಮನೆ ಇತ್ತು. ನಾವು ಈ ಮನೆಯಲ್ಲೇ ವಾಸ ಇದ್ದಿದ್ವಿ. ಈ ಮನೆಯೇ ಕಟ್ಕೊಂಡಿರೋದು. ಅದು ನಮಗೂ ಬರ್ತಾಯಿತ್ತು. ನಾವು ಅಲ್ಲಿ ಪೂಜೆ ಮಾಡ್ತೀರಿ, ಕಾಟೇರ ಮುಂದೆ ಒಂದು ಪೂಜೆ ಕಳಿಸ್ತೀರಿ. ನಾವು ಅಲ್ಲಿ ಒಳಗಡೆ ಯಾರು ಈ ಮನೆಗೆ ಮಟನ್ ಕೂಡ ಮಾಡಲ್ಲ ನಾವು. ಯಾಕೆ ದೇವ್ರ ಇದೆ ಅಂತ ಮಟನ್ ಕೂಡ ಮಾಡಲ್ಲ. ಅಷ್ಟು ಇದ್ರಾಗ ಶುದ್ಧರಾಗಿ ಇಟ್ಕೊಂಡು ಇದು ಮಾಡ್ತಾಯಿದ್ದೀರಿ. ಅದಕ್ಕೇನು ಮಾಡೋಣ, ಯಾವ ದಾರಿನೂ ಸಿಕ್ಕಿಲ್ಲ ಅವನಿಗೆ. ಈ ದಾರಿ ಎತ್ತು ಆ ವಿಧಿ ತೆಗಿಯೋಕೆ ಮಾಡೋರೆ, ಮಗುನ ತಂದವ್ರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟು ನಮ್ಗೆ ಬಯಲು ಮಾಡೋರು. ಅವ್ರು ಬಂದರು, ಏನಕ್ಕೆ ಮಗು ತಂದಿದ್ದೀರಿ ಅಂತ. ಹೌದು ಸರ್ ತಂದಿದ್ದೀರಿ. ನೀವು ಮಗುನ ನೋಡ್ಬೇಕು ತಾನೆ, ನೀವು ಬಂದಿದ್ದೇನೋ ಮಗುನ ನೋಡೋಕೆ ತಾನೆ, ಇಷ್ಟ ತಾನೆ, ಮಗುನ ನೋಡಬೇಕು. ಮಗುನ ತಾಯಿನ ಕರೆಸಿರಿ ಅನ್ಬೇಕು. ಬಾಕಲು ತೆಗೀರಿ, ಮನೆ ಟೆಸ್ಟ್ ಮಾಡಬೇಕು ಅಂದರು. ಮನೆ ಟೆಸ್ಟ್ ಮಾಡಿ ನೀವು ಹೇಳ್ಬೇಕಾಗಿತ್ತು, ನಿಮ್ಮ ಮನೆಗೆ ವಿಧಿ ಇದೆ ಅದಕ್ಕೆ ಚೆಕ್ ಮಾಡೋಕೆ ಬಂದಿದ್ದೀರಿ ಅಂತ. ಮಗುನ ಕರೆಸಿದ್ರಿ. ಆಮೇಲೆ ಎಲ್ಲ ಬಂದು ಚೆಕ್ ಮಾಡಿ ಮೂಲೆ ಮನೆ, ಮೇಲೆ ಮನೆ, ಬಾತ್ರೂಮ್ಗಳು ಎಲ್ಲ ಚೆಕ್ ಮಾಡಿದ್ರು. ಮಾಡಲಿ, ನಮಗೇನು ಸಂಧಾನ ಇದ್ದರೆ ನಮ್ಗೆ ಭಯ, ತೆಗ್ದಿದ್ರೆ ನಮ್ಗೆ ಭಯ. ಅಲ್ಲಿ ಇರೋದು ಐತೆ. ನಾವು ಹೇಳಿದ್ರಿ ಈ ಥರ ಇದೆ, ನೀವು ನೋಡ್ಕೊಂಡು ತೆಗೆದ್ರಿ. ಅವರು ಹೋದರು, ನಾವು ನೋಡಿ ಜೊತೆಗೆ ನಿಂತ್ಕೊಂಡ್ರಿ. ಎಲ್ಲ ನೋಡಿ ಫೋಟೋ ಇಟ್ಕೊಳ್ಳಿ ಅಂದರೆ ಸುಮ್ಮನಾದ್ರಿ. ಆಮೇಲೆ ಆ ಮಗು ಕೇಳಿದ್ರೆ, ಆ ಮಗುಗೆ ನೀವು ಬಲಿ ಕೊಟ್ಟೋಗಿ ತಂದಿರೋದು ಕಂಪ್ಲೇಂಟ್ ಮಾಡಿರಿ. ಯಾರು ಮಾಡೋರು ಹೇಳ್ರಿ ಅಂದರೆ ಹಂಗೆ ಹೇಳಂಗಿಲ್ಲ. ನಿಮ್ಗೆ ಮಾಹಿತಿ ಕೊಟ್ಟರೆ ತಾನೇ ನೀವು ಬರೋದು. ನಿಮ್ಮ ಮಾಹಿತಿ ಕೊಟ್ಟರೆ ಹೇಳ್ಬೇಕು ತಾನೆ. ಸೈಯದ್ ರಿಜ್ವಾನ್.